ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಸೀ ಕಬಾಬ್ ಮಾಡುವ. ಇದು ಚಿಕನ್ ಸೀ ಕಬಾಬ್ ಅಂತ. ನಾವು ಹೇಗೆ ಮಾಡುವ ರೀತಿ, ಏನೆಲ್ಲ ಬೇಕು ಇದನ್ನು ಮಾಡಲಿಕ್ಕೆ, ಬನ್ನಿ ನೋಡುವ. ತುಂಬಾ ಟೇಸ್ಟಿಯಾಗಿರುತ್ತೆ, ಬನ್ನಿ ನೋಡಿ. ನಾವು ಫಸ್ಟಿಗೆ ಚಿಕನ್ ಬೋನ್ಲೆಸ್ ಪೀಸ್ ತಗೊಳ್ಳುವ. ಆನಿಯನ್, ಜಿಂಜರ್, ಗಾರ್ಲಿಕ್, ಟೊಮೆಟೊ, ಕೊರಿಯಂಡರ್, ಚಿಲ್ಲಿ ಇಷ್ಟು ಬಗ್ಗೆ ನಾವೀಗ ಚಾಪರಲ್ಲಿ ಹಾಕಿ ರುಬ್ಬುವ. ರೀತಿ ಚಿಕನ್ ಪೀಸಸನ್ನು ಚಾಪರಲ್ಲಿ ಹಾಕಿ ರುಬ್ಬಿಕೊಳ್ಳುವ. ಚಿಕನ್ ಪೇಸ್ಟ್ ಮೊದಲಿಗೆ ರೆಡಿ ಆಯಿತು. ಅದನ್ನು ನಾವು ಮೊದಲಿಗೆ ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳುವ. ಬನ್ನಿ ಮೊದಲಿಗೆ ಆನಿಯನನ್ನು ಚಾಪರಲ್ಲಿ ರುಬ್ಬಿಕೊಳ್ಳುವ. ನಂತರ ಒಂದೊಂದಾಗಿ ಎಲ್ಲವನ್ನು ಚಾಪರ್ನಲ್ಲಿ ರುಬ್ಬಿಟ್ಟುಕೊಳ್ಳಬೇಕು. ನೋಡಿ, ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಚೆನ್ನಾಗಿ ರುಬ್ಬಿಟ್ಟುಕೊಳ್ಳುವ. ನೋಡಿ, ಅದಕ್ಕೆ ಕೊರಿಯಂಡರ್ ಲೀವ್ಸ್ ಅನ್ನು ಆ್ಯಡ್ ಮಾಡುವ. ನೋಡಿ, ಈ ರೀತಿ ಮಿಕ್ಸ್ಚರ್ ರೆಡಿ ಆಯಿತು. ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ, ಈಗ ಇದನ್ನು ನಾವು ಚಿಕನ್ ಜೊತೆ ಮಿಕ್ಸ್ ಮಾಡುವ. ನಂತರ ಅದರ ಮೇಲೆ ಸ್ವಲ್ಪ ಕೊರಿಯಂಡರ್ ಪೌಡರ್, 2 ಸ್ಪೂನ್ಸ್ ಕೊರಿಯಂಡರ್ ಪೌಡರ್, ಮತ್ತು ಗರಂ ಮಸಾಲ 2 ಸ್ಪೂನ್ ಗರಂ ಮಸಾಲ, ಎಲ್ಲನೂ 2 ಸ್ಪೂನ್ಸ್ ಹಾಕುವ. ಆಮೇಲೆ ಕ್ಯೂಮಿನ್ ಪೌಡರ್ ಹಾಕುವ, ಜೀರಿಗೆ ಪೌಡರ್ ಇದು. ಆಮೇಲೆ ಅರಿಶಿನ, ಸ್ವಲ್ಪ ಅರಿಶಿನ ಹಾಗೂ ಎಲ್ಲ 2 ಸ್ಪೂನ್ಸ್ ಹಾಕುವ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಕುವ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನ್ಸ್ ಹಾಕುವ. ಆಮೇಲೆ ಪೆಪ್ಪರ್ ಪೌಡರ್ ಹಾಕುವ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಅದು ಸಹ ನೋಡಿ ಹೇಗೆ ನಿಮಗೆ ಆಗ್ತದೆ ಅಂತ. ಮತ್ತೆ ಎಲ್ಲನೂ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡುವ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಅದಕ್ಕೆ ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡಬೇಕು. ಬ್ರೆಡ್ ಕ್ರಮ್ಸ್ ಹಾಕಿ ನೋಡಿ, ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕಿಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಏರ್ ಫ್ರೈಯರ್ ಉಪಯೋಗಿಸಿಕೊಂಡು ಇದನ್ನು ಬೇಯಿಸಬೇಕು. ಈಗ ನೋಡಿ, ನೋಡಿ ಎಷ್ಟು ತಿರುಗಿಸಿ ಹಾಕುವ. ಚೆಕ್ ಮಾಡಬೇಕು ಎಷ್ಟು ಬೇಯ್ದಿದೆ ಅಂತ. ಆನಂತರ ಅದನ್ನು ತಿರುಗಿಸಿ ಹಾಕಿಕೊಳ್ಳಿ. ನೋಡಿ, ರೆಡಿ ಆಯಿತು ನಮ್ಮದು ಸೀ ಕಬಾಬ್. ಮತ್ತು ಇದಕ್ಕೆ ಚಟ್ನಿ ಮಾಡಬೇಕು, ಗ್ರೀನ್ ಚಟ್ನಿ. ಅದು ಹೇಗೆ ಮಾಡೋದು, ಏನೆಲ್ಲ ಬೇಕು ನೋಡುವ. ನೋಡಿ, ಪುದೀನ, ಸ್ವಲ್ಪ ಪುದೀನ, ಕೊರಿಯಂಡರ್, ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಇಷ್ಟು ಬಗೆಯನ್ನು ನಾವು ಮಿಕ್ಸ್ಚರಲ್ಲಿ ಹಾಕುವ. ನೋಡಿ, ಫಸ್ಟಿಗೆ ಮೊದಲಿಗೆ ಗಾರ್ಲಿಕ್, ಆಮೇಲೆ ಗ್ರೀನ್ ಚಿಲ್ಲಿ, ಅದೇ ರೀತಿ ಪುದೀನ, ಆಮೇಲೆ ಜಿಂಜರ್,
ಮತ್ತು ಕೋರಿಯಂಡರ್ ಇದನ್ನೆಲ್ಲ ಮಿಕ್ಸ್ಚರಲ್ಲಿ ಹಾಕಿ ಕೊನೆಗೆ ನಿಂಬೆ ಹಣ್ಣಿನ ರಸ ಹಾಕಬೇಕು. ಅದಕ್ಕೆ ಚೆನ್ನಾಗಿ ಬರುತ್ತೆ, ಹುಳಿ ಬರುತ್ತೆ, ಚೆನ್ನಾಗಾಗುತ್ತೆ. ಕೊನೆಗೆ ಅದಕ್ಕೆ ನಿಂಬೆ ಹಣ್ಣಿನ ರಸನೂ ಹಾಕಬೇಕು. ನೋಡಿ, ಸ್ವಲ್ಪ ಸಕ್ಕರೆ ಹಾಕುವ, 1 ಸ್ಪೂನ್ ಸಕ್ಕರೆ ಮತ್ತು ನಿಂಬೆ ಹಣ್ಣಿನ ರಸವನ್ನು ಹಾಕುವ. ಈ ರೀತಿಯಾಗಿ ಹಾಕಿಕೊಳ್ಳಿ. ಫಸ್ಟಿಗೆ ಒಂದು ಹಾಕಿ ಆನಂತರ ಟೇಸ್ಟ್ ನೋಡಿ ಬೇಕಿದ್ರೆ ಆ್ಯಡ್ ಮಾಡಿ, ನಿಮಗೆ ಹೇಗೆ ಹುಳಿ ಹೇಗೆ ಬೇಕೋ ಆ ರೀತಿ. ಬನ್ನಿ ನಾವಿದನ್ನು ಗ್ರೈಂಡ್ ಮಾಡುವ. ನೋಡಿ, ಇದೇ ರೀತಿ ಸ್ವಲ್ಪ ಅದಕ್ಕೆ ಆನಿಯನ್ ಆ್ಯಡ್ ಮಾಡಬೇಕು. ಗ್ರೈಂಡ್ ಮಾಡಿ 1-2 ಸತಿ ಹಾಕಿದ ನಂತರ ಆನಿಯನ್ ಆ್ಯಡ್ ಮಾಡಿ. ನಂತರ 3 ಟೇಬಲ್ ಸ್ಪೂನ್ ಮೊಸರನ್ನು ತೆಗೆದುಕೊಳ್ಳಿ. ಮೊಸರನ್ನು ಚೆನ್ನಾಗಿ ಕಲಸಿಕೊಳ್ಳಿ. ಆಮೇಲೆ ಗ್ರೈಂಡ್ ಮಾಡಿದ ಮಸಾಲವನ್ನು ಅದಕ್ಕೆ ಆ್ಯಡ್ ಮಾಡಿ. ಈ ರೀತಿಯಾಗಿ ನೋಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೇರಿಸಿ. ನೋಡಿ, ಗ್ರೀನ್ ಚಟ್ನಿ ರೆಡಿ ಆಯಿತು. ನಮಗೆ ಸೀ ಕಬಾಬ್ ತಿನ್ನಲಿಕ್ಕೆ ಚೆನ್ನಾಗಿ ಆಗಿದೆ. ನೋಡಿ ಆಯಿತು. ಗ್ರೀನ್ ಚಟ್ನಿ ರೆಡಿ ಆಯಿತು. ಸೀ ಕಬಾಬ್ ಸವಿಯಲು ಸಿದ್ಧ. ನೋಡಿ, ಈ ರೀತಿಯಾಗಿ. ಫ್ರೆಂಡ್ಸ್, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ.